ಏನಾಯ್ತು ಏನಾಯ್ತು? ಅಯ್ಯೋ ಮಾವ ಬೇರೆ ಮನೇಲಿಲ್ಲ, ಏನ್ ಮಾಡೋದು ಇವಾಗ? ಒಂದ್ ನಿಮಿಷ, ನಾನು ಕಾರ್ನ ಪೋರ್ಟಿಕೋ ನಿಲ್ಸ್ಬಿಟ್ಟು ಬರ್ತೀನಿ. ಹಲೋ, ನಾನ್ ಕಣೋ ನಿನ್ ಫ್ರೆಂಡ್ ಮಕರಂದ ಮಾತಾಡ್ತಾ ಇರೋದು. ನಿನ್ ದೊಡ್ಡ ಹೆಂಡತಿಗೆ ಹೆರಿಗೆ ನೋವು ಶುರು ಆಗ್ಬಿಟ್ಟಿದೆ, ಬೇಗ ಬಾರು. ಅವಳಿಗೂ ಹೆರಿಗೆ ನೋವಾ? ಅಯ್ಯೋ ಇವಳಿಗೂ ಹೆರಿಗೆ ನೋವು ಕಣ ಇಲ್ಲಿ. ಅಯ್ಯೋ ನಿಮ್ ಮಾವ ಬೇರೆ ಮನೇಲಿಲ್ಲ ಗುರು. ಅಯ್ಯೋ ದೇವ್ರೆ, ಅವರು ಮನೇಲಿಲ್ವಾ? ಏನ್ ಮಾಡೋದು? ಲವ್ ಮಕ್ಕಂದು ನೀವ್ ಹೆಲ್ಪ್ ಮಾಡ್ತೀಯಾ? ಹೇಗಾದ್ರೂ ಮಾಡಿ ಅವಳ ನರ್ಸಿಂಗ್ ಹೋಮ್ ಕರ್ಕೊಂಡು ಹೋಗು. ನಾನು ಹೇಗಾದ್ರೂ ಮಾಡಿ ಇವಳು ನರ್ಸಿಂಗ್ ಹೋಮ್ ಕರ್ಕೊಂಡು ಹೋಗ್ತೀನಿ. ಆಯ್ತು, ನರ್ಸಿಂಗ್ ಹೋಮ್ ಸೇರಿಸ್ಬಿಟ್ಟು ಬಂದ್ಬಿಡ್ತೀನಿ. ಓಕೆ. ಸೆಕೆಂಡ್ ಸೆಟಪ್. ಯಾವ ಸೆಟಪ್? ಸೆಕೆಂಡ್ ಸೆಟಪ್. ಯಾರಿಗಾದ್ರೂ ಹೇಳಿದ್ರೆ ಮರ್ಡರ್ ಮಾಡ್ಬಿಡ್ತೀನಿ. ಒಂದ್ ನಿಮಿಷ ಆಗೋಯ್ತು. ಅಯ್ಯೋ ಒಂದ್ ನಿಮಿಷ ಸಿಸ್ಟರ್, ನನ್ನ ಹೆಂಡತಿಗೆ ಲೇಬರ್ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಬೇಗ ಅಡ್ಮಿಟ್ ಮಾಡ್ಕೊಡಿ. ಹೆಸರು? ನಿವೇದ ಅಂತ. ಗಂಡನ ಹೆಸರು? ಕೃಷ್ಣ ಅಂತ. ನೀನೇನ ಅವಳ ಗಂಡ? ಹೌದಮ್ಮ, ನಾನೇ. ಹಾ, ತಗೊಂಡೋಗ್ ತೋರ್ಸು. ಕುಡಿ ಮೆಲ್ಲಿಗೆ. ಆಯ್ತು, ತಗೊಂಡೋಗು. ಬೇಗ ಹೋಗಿ ಔಷಧಿ ತಗೊಂಡ್ ಬನ್ನಿ. ಆಯ್ತಮ್ಮ. ಏನಯ್ಯ ಇದು ಹೊಸ ತರ ಟೆನ್ಷನ್? ಅಶ್ವಿತಾ, ನೀವ್ ಆಫೀಸ್ ನಲ್ಲಿ ಇದೀರಾ ಅಂತ ಹೇಳಿದ್ರು. ನಿನಗೆ ಲೇಬರ್ ಪೇನ್ ಸ್ಟಾರ್ಟ್ ಆಯ್ತು ಅಂತ ಮಕರಂದ ಫೋನ್ ಮಾಡಿರ್ದ. ಅದಕ್ಕೆ ನಾನು ಹೇಳ್ದೆ, ನೀನು ಅವಳನ್ನ ಕರ್ಕೊಂಡು ಅಡ್ಮಿಟ್ ಮಾಡು, ನಾನು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡ್ ಬರ್ತೀನಿ ಅಂತ ಅಲ್ವೇನೋ? ಲೋ ಮಕರಂದ, ನೀವ್ ಒಂದ್ ಕೆಲಸ ಮಾಡು, ಅವಳನ್ನ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಬಿಟ್ಟು ರೂಮ್ ನಂಬರ್ ಯಾವ ತಿಳ್ಕೊ, ನಾನು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡ್ ಬರ್ತೀನಿ. ಅಯ್ಯೋ, ಈ ಸಮಯದಲ್ಲಿ ಏನ್ರಿ ನಿಮ್ಗೆ ಅವಸರ? ಏನಾಯ್ತು? ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ರಿ. ಅಯ್ಯೋ ದೇವ್ರೆ. ಅಯ್ಯೋ ಆಯ್ತಾಯ್ತು ಆಯ್ತು. ಏ ಮಕರಂದ, ನನಗೆ ಲೇಬರ್ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಬೇಗ ಅಡ್ಮಿಟ್ ಮಾಡ್ಕೊಳ್ಳಿ. ಹೆಸರು? ಅಶ್ರಿತಾ. ನಿಮ್ಮ ಹಸಿ ಬೆಂಡ್ ಹೆಸರು? ಮಿಸ್ಟರ್ ಕೃಷ್ಣ. ರೇ, ಕರ್ಕೊಂಡೋಗಿ ಚೆಕಪ್ ಮಾಡಿಸು. ತಗೋ ಹೋಗೋಣ. ಆಯ್ತಾಯ್ತು. ಏನ್ರಿ ಮಿಸ್ಟರ್, ನಿಮ್ ಹೆಂಡತಿಗೆ ಇನ್ನೂ ಮೆಡಿಸಿನ್ ತರ್ಲಿಲ್ವಾ? ಏನ್ ಹೇಳ್ತಿದ್ದೀರಾ ಸಿಸ್ಟರ್? ಹೆಂಡತಿಗೆ ಮೆಡಿಸಿನ್? ಈಗ ತಾನೇ ಬರ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವರು ನಮ್ಮ ಯಜಮಾನ್ರು ಮಿಸ್ಟರ್ ಕೃಷ್ಣ. ಮತ್ತೆ ಒಳಗಿರೋಳು? ಒಳಗೆ ಎಲ್ಲಿ? ಯಾರು? ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ರಮ್ಮ. ಅದು ಒಳಗಡೆ ಇದಾರಲ್ಲ, ಆ ಹೆಂಗಸಿರ್ ಗಂಡನ ಹೆಸರು ಕೃಷ್ಣ ಅಂತ ಇರ್ಬೇಕು. ಡಾಕ್ಟರ್, ಈ ಎಮರ್ಜೆನ್ಸಿ ಕೇಸು. ಎಮರ್ಜೆನ್ಸಿ, ಬೇಗ ಕರ್ಕೊಂಡು ಬನ್ನಿ. ಏನ್ರಿ, ಇಲ್ಲೇ ಇರಿ, ಎಲ್ಲೂ ಹೋಗ್ಬೇಡಿ. ದೇವರಾಣೆ ಲೋಗಲಲ್ಲೇ ಇರ್ತೀನಿ. ಏನ್ರಿ, ಔಷಧಿ ತಗೊಂಡ್ ಬನ್ನಿ ಅಂತ ಹೇಳಿ ಎಷ್ಟೊತ್ತಾಯ್ತು, ಇನ್ನು ಇಲ್ಲೇ ನಿಂತಿದ್ದೀರಲ್ಲ? ಅದು ನಿನ್ ಟೆನ್ಷನ್ ಅಲ್ಲಿ ನನಗೂ ಟೆನ್ಷನ್ ಮಾಡ್ಬಿಡ್ತು. ಒಂದ್ ನಿಮಿಷ. ಸಿಗಾಕೊಂಡ್ರೆ ಹೆಂಗ್ ಕೆರ ತಗೊಂಡಿರ್ಬೋದು. ಲೋಫರ್ ನನ್ ಮಗನೇ, ನನ್ನ ಹಿಂಗ್ ಸಿಕ್ಸಾಕ್ಬೇಕು ಅಂತ ಎಷ್ಟಿಂದ ಕಾಯ್ತಿದ್ದೋ. ನೀನ್ ಇದೇ ನರ್ಸಿಂಗ್ ಬರ್ತೀಯ ನನ್ಗೇನ್ ಗೊತ್ತು ಗುರು? ಅಯ್ಯೋ ನನ್ ಮಗನೇ, ಯಾಕೋ ಐಡಿಯಾ ಕೊಟ್ಟೆ, ರಾಂಗ್ ಐಡಿಯಾ. ಸಾಕಾಗ್ಬಿಡ್ತೀನಿ. ಅಯ್ಯೋ ಅಯ್ಯೋ. ಹಲೋ, ಹಾಯ್, ಐ ಆಮ್ ಆಶ್ರಿತಾ. ಐ ಆಮ್ ನಿವೇದಾ. ನಾವಿಬ್ರು ನಾಗರ ಪಂಚಮಿ ದಿವಸ ಮೀಟ್ ಮಾಡಿದ್ವಿ ಅಲ್ಲ? ಹಾ ಹಾ, ನಿಮ್ ಗಂಡನ್ ಕೊರಳಿಗೆ ಹಾವು ಸುತ್ಕೊಂಡಿತ್ತಲ್ವಾ? ಹೌದೌದು. ಅಂಥ ಗಂಡನ್ ಪಡೆದ್ ನೀವು ತುಂಬಾ ಅದೃಷ್ಟವಂತೆ. ಹೌದೌದು. ನಿಮ್ ಗಂಡನ್ ಹೆಸರೇನು? ಕೃಷ್ಣ. ಏನ್ ಆಶ್ಚರ್ಯ, ನನ್ ಗಂಡನ್ ಹೆಸರು ಕೃಷ್ಣನೇ. ಅಶ್ವಿತಾ, ಡಾಕ್ಟರ್ ಏನಂದ್ರಮ್ಮ? ಇನ್ ಸ್ವಲ್ಪ ಹೊತ್ಮೇಲೆ ಹೆರಿಗೆ ಆಗ್ಬಹುದು. ವಾರ್ಡ್ ಅಲರ್ಟ್ ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ. ಓ ನಿವೇದಾ, ಡಾಕ್ಟರ್ ಏನಂದ್ರಮ್ಮ? ನನ್ಗೂ ಹಾಗೆ ಅಂದ್ರಪ್ಪ. ಆಶ್ರಿತಾ, ಇವ್ರು ನಮ್ ತಂದೆ. ನಮಸ್ಕಾರ. ನಮಸ್ಕಾರ. ಐ ಆಮ್ ಸುಂದರ್ರಾಜ್, ನಿವೇದಾಸ್ ಫಾದರ್. ಹೌದು, ನನ್ನ ಹಿಂದೆ ನಡ್ಕೊಂಡು ಬರ್ತಿದ್ದು ನೀವೇ ಅಲ್ವಾ? ಇಲ್ಲ, ನೀವು ನನ್ನ ಮುಂದೆ ನಡ್ಕೊಂಡು ಹೋಗ್ತಿದ್ರಿ. ಏನೇ ಅದು, ಎರಡು ಫ್ಯಾಕ್ಟ್ರಿನ ಒಟ್ಟಿಗೆ ಅಡಗಾಯಿಸ್ಕೊಂಡ್ಬಿಟ್ಟೈತೆ, ಸಿಕ್ಕಾಕೊಂಡ್ಬಿಟ್ರೆ.
ಲೇ ಕೋಳಿ ಕಳ್ಳ, ಅವ್ರಿಬ್ರಿಗೂ ಮೋಸ ಮಾಡಿ ಅವ್ರಿಬ್ರನ್ನು ಒಂದೇ ಸಲ ಬಸ್ರು ಮಾಡಿ ಒಂದೇ ನರ್ಸಿಂಗ್ ಹೋಮ್ ಕರ್ಕೊಂಬಂದ್ ಸೇರ್ಸಿದ್ಯಲ್ಲ ಲೇ, ನಿನ್ಗೆಷ್ಟೋ ಕೊಬ್ಬು. ನಿನ್ನ ಅವ್ರಿಬ್ರಿಗೆ ಹಿಡ್ಕೊಟ್ರೆ ಏನಾಗುತ್ತೆ ಗೊತ್ತಾ? ಕೃಷ್ಣ ಇಬ್ರು ಮಾವದಿರು ಬರೋ ಫೋರ್ಸಲ್ಲಿ ಸಿಗಾಕೊಂಡ್ಬಿಟ್ರೆ ನನ್ನ ಕತೆ ದೇವರೇ ಗತಿ. ಕೃಷ್ಣ ಕೃಷ್ಣ ಜಾಗ ಬಿಡಯ್ಯ. ಲೇ, ನೀನ್ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ಬೇಕು. ಟಾಯ್ಲೆಟ್ ಹೋಗಿ ರೋಡ್ ಬಾ. ಆಯ್ತು ಸರ್. ಇದೆ ಕರೆಕ್ಟ್. ಗೋವಿಂದ ಏನ್ ಮಾಡ್ತಿದ್ರು? ಡಾಕ್ಟರ್ ಬೈತಾರ, ಪೇಷಂಟ್ ಕರ್ಕೊಂಡೋಗಿ. ಆಯ್ತು. ಎಕ್ಸ್ಕ್ಯೂಸ್ ಆಗ್ಲೇ ಓಡೋದ್ರಲ್ಲ ನಮ್ಮ ಅಳಿ ದೇವ್ರು, ಅವ್ರು ನೋಡಿದ್ರ ನೀವು? ಓಡ್ ಹೋಗಿದ್ ನಿಜ, ಆದ್ರೆ ಅವರು ನನ್ನ ಅಳಿಯ. ನೋ ಸರ್, ಯು ಆರ್ ಮಿಸ್ಟೇಕನ್. ಅವರು ನನ್ನ ಅಳಿಯ, ನಮ್ ನಿವೇದನ್ ಗಂಡ. ಹೆಸರು ಕೃಷ್ಣ ಅಂತ. ಹೆಸರು ಕೃಷ್ಣ ನಿಜ, ಆದ್ರೆ ಅವರು ನನ್ನ ಮಗಳು ಆಶ್ರಿತ ಗಂಡ. ಅಳಿಯ ಸರ್? ಅಳಿಯ ನಿಜ, ಆದ್ರೆ ಅವರು ನನ್ನ ಅಳಿಯ. ಅಲ್ಲ ಸರ್. ಅಲ್ಲ ನಿಜ, ಅವರು ನಿಮ್ಮ ಅಳಿಯ ಅಲ್ಲ, ನನ್ನ ಅಳಿಯ. ಅಯ್ಯೋ, ತಲೆ ಕೆಟ್ಟೋಯ್ತು. ತಲೆ ಕೆಟ್ಟಿರೋದು ನಿಜ, ನನಗಲ್ಲ ನಿಮಗೆ. ಶಿವಾಜಿರಾವ್. ಎಸ್ ಡಾಕ್ಟರ್. ಈ ಪೇಷಂಟ್ಗೆ ಕಿಡ್ನಿ ಮತ್ತೆ ಲಿವರ್ ಎರಡು ಪ್ರಾಬ್ಲಮ್ ಇದೆ. ಪಾಪ, ಒಂದ್ ಕಿಡ್ನಿ ತೆಗೆದಾಕಿದ್ರು ಕೂಡ ಲಿವರ್ ಪ್ರಾಬ್ಲಮ್ ಇರೋದ್ರಿಂದ ಬದುಕೋದ್ ಕಷ್ಟನೇ. ಏನ್ ಮಾಡಕ್ಕಾಗುತ್ತೆ? ಅವ್ರವ್ರು ಪಡ್ಕೊಂಡ್ ಬಂದಿದ್ದು ಅವ್ರವ್ರಿಗೆ. ವೆಲ್, ಇಲ್ಲಿಂದ ಇಲ್ಲಿ ತನಕ 10 ಇಂಚ್ ಕೊಯ್ದು ಆಪರೇಟ್ ಮಾಡ್ಬೇಕು. ಸಿಸ್ಟರ್, ಇವ್ರಿಗೆ ಅನಸ್ತಿಷ್ಯ ಕೊಡಿ. ನನ್ನ ಪೇಷಂಟ್ ಅಲ್ಲ ಸರ್. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ವೇರ್ ಇಸ್ ದ ಪೇಷಂಟ್? ಸರ್, ನಾನು ಇಲ್ಲಿದ್ದೀನಿ ಸರ್. ಅವ್ರು ಪೇಷಂಟ್, ನಾನಲ್ಲ. ಸದ್ಯ ಬಚಾವದೆ. ಈಗ ಬಂದಿರೋ ಗಂಡಾಂತರಿಂದ ಹೆಂಗಪ್ಪ ಪಾರಾಗೋದು? ಮಾವ ಮಾವ ಓ ನೀವಾ? ನಾವೇ. ಏನಯ್ಯ ಕೃಷ್ಣ ಪರಮಾತ್ಮ, ಅವತ್ತು ನಮ್ಮನೆ ಆಳು ಹೇಳಿದ್ದಕ್ಕೆ ಅವನ್ನ ಹೊಡೆಯೋದಕ್ಕೆ ಹೋದೆ. ಇವತ್ತು ಇವ್ರು ಹೇಳ್ತಾ ಇರೋದು ನಿಜಾನಾ? ರೇ, ಇನ್ನು ಏನ್ರಿ ಕಣಿ ಕೇಳ್ತೀರಾ? ಇವರು ಸಾಕ್ಷಾತ್ ನನ್ನ ಅಳಿಯ. ಇಂಪಾಸಿಬಲ್, ಇವನು ನನ್ನ ಅಳಿಯ. ಸಾಧ್ಯವಿಲ್ಲ, ಇವನು ನನ್ನ ಅಳಿಯ. ನೋ, ನನ್ನ ಅಳಿಯ. ನೋ, ನನ್ನ ಅಳಿಯ. ನನ್ನ ಅಳಿಯ. ನನ್ನ ಅಳಿಯ. ಅಯ್ಯಯ್ಯೋ! ದಯವಿಟ್ಟು ಕ್ಷಮಿಸಿ, ನಾನ್ ನಿಮ್ಮಿಬ್ಬರು ಅಳಿಯ. ನಿವೇದಾ, ನಾವಿಬ್ರು ಇಲ್ಲಿಗೆ ಬಂದು ಇನ್ನೂ 1 ಗಂಟೆ ಕೂಡ ಆಗಿಲ್ಲ. ಆಗ್ಲೇ ಎಷ್ಟೋ ವರ್ಷದ ಫ್ರೆಂಡ್ಸ್ ತರ ಆಗೋದ್ವಿ. ನಿಮ್ ಲವ್ ಸ್ಟೋರಿ ಕೇಳಿದ್ಮೇಲಂತೂ ನಾನ್ ತುಂಬಾ ಥ್ರಿಲ್ ಆಗ್ಬಿಟ್ಟಿದ್ದೀನಿ ಕಣೆ. ನಿಮ್ ಗಂಡ ನಿನ್ ಪಡೆಯೋಕೆ ಎಷ್ಟೆಷ್ಟು ಶ್ರಮ ಪಟ್ಟಿದ್ದಾರೆ, ಏನ್ ಕತೆ. ನೀನೇ ಪುಣ್ಯವಂತೆ ಕಣೆ. ನೋನು, ನೀನು ನನಗಿಂತ ಭಾಗ್ಯಶಾಲಿ ಕಣೆ. ನನ್ ಗಂಡ ತುಂಬಾ ತುಂಟ. ನಿನ್ ಗಂಡ ಹೇಗೆ? ಅಯ್ಯೋ, ನಮ್ ಯಜಮಾನ್ರು ತುಂಬಾ ಪೋಲಿ ಕಣೆ. ನನ್ನ ಹತ್ರ ಮಾತ್ರ ನನ್ ಗಂಡನು ಸೇಮ್ ಕಣೆ. ಇನ್ನೊಂದ್ ಹೆಣ್ಣನ್ನ ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ನನ್ ಗಂಡನು ಅಷ್ಟೇ, ಡಿಟೋ ಡಿಟೋ. ನನ್ನೊಬ್ಳನ್ ಬಿಟ್ಟು ಇನ್ನೊಂದ್ ಹೆಣ್ಣ ನೆರಳು ಕೂಡ ಸೊಕ್ಸ್ಕೊಳ್ಳಲ್ಲ. ನಾನು ನನ್ ಗಂಡ ಬೆಡ್ರೂಮ್ಗೆ ಹೋಗ್ಬಿಟ್ರೆ ನನ್ನ ಕರೆದು ಬಾ ಎಕ್ಸರ್ಸೈಸ್ ಮಾಡೋಣ, ಬಾ ಎಕ್ಸರ್ಸೈಸ್ ಮಾಡೋಣ ಅಂತ ಜೀವ ಹಿಡಿತಾರೆ. ಎಕ್ಸರ್ಸೈಸಾ? ಎಕ್ಸರ್ಸೈಸ್ ಅಂತ ಹೇಳ್ತಾರಾ? ನಾನ್ ನಿನ್ ಗಂಡನ್ ನೋಡ್ಬೇಕು ಕಣೆ. ನನಗೂ ಅಷ್ಟೇ, ನಿನ್ ಗಂಡನ್ ನೋಡ್ಬೇಕು ಅನ್ಸಿದೆ. ಸದ್ಯಕ್ ನನ್ ಗಂಡನ್ ಫೋಟೋ ನೋಡು, ಆಮೇಲೆ ಪರಿಚಯ ಮಾಡಿಸ್ಕೊಡ್ತೀನಿ. ನೀನು ಅಷ್ಟೇ, ಸದ್ಯಕ್ ಫೋಟೋ ನೋಡು, ಆಮೇಲೆ ಪರಿಚಯ ಮಾಡ್ಕೊಡ್ತೀನಿ, ಸರಿನಾ?
ಸಿಸ್ಟರ್